ಪುಟ್ಟ ಏನಪ್ಪ ಇದು? ಈಗ್ಲಾದ್ರೂ ನಿನ್ ಬಗ್ಗೆ ನಿನ್ ಗಮನ ಕೊಟ್ಕೋಬಾರ್ದಾ? ನನ್ ಕಡೆ ಗಮನ ಕೊಡಕ್ ನೀನಿದ್ಯಲ್ವಾ? ಇದಕ್ಕೇನ್ ಕಡಿಮೆ ಇಲ್ಲ. ನೋಡು, ಕಾಲಲ್ಲಿ ಇಷ್ಟು ಗಾಯ ಆಗಿದೆ. ಇವತ್ತಾದ್ರೂ ಸ್ವಲ್ಪ ರೆಸ್ಟ್ ತಗೋಬಾರ್ದೇನೆ? ಎತ್ತಿಡೋದನ್ನ ಇಲ್ಲಾಂದ್ರೆ ನಾನು ಕಿತ್ಕೊಂಡು ಹರ್ದಾಕ್ಬಿಡ್ತೀನಿ ನೋಡು. ಓ, ಮತ್ ಪಾರ್ವತಮ್ಮ ಬಂದ್ಬಿಟ್ಟು ನನ್ ಸೊಂಟ ಮುಡ್ದಾಕಕ್ಕೆ. ಅಮ್ಮ, ಅಕ್ಕನ್ ಮೇಕಪ್ ಪೌಚಿಂದ ಏನ್ ತಗೋತಿದ್ಯಾ? ನಿಮ್ಮ ಅಕ್ಕ ಇದ್ರಲ್ಲಿ ಯಾವ್ದು ಅರ್ಶನದ್ದು ಫೇಸ್ ಪ್ಯಾಕ್ ಇಟ್ಟಿದ್ದಾಳೆ. ಈ ಅರ್ಶನ ಹಚ್ಕೊಂಡ್ರೆ ನಿನ್ ಕಾಲಲ್ಲಿರೋ ಗಾಯ ಬೇಗ ವಾಸಿ ಆಗುತ್ತೆ. ಅಮ್ಮ, ಕೈ ತೆಗಿಯೇ. ಏನಾಗಲ್ಲ, ಇದನ್ನ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ನನ್ ಮುಖ ಕಚ್ಚೋ ಫೇಸ್ ಪ್ಯಾಕ್ ನ ಇವಳು ಖಾಲಿ ಹಚ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವೇನಮ್ಮ ನಿನ್ಗೆ? ಏನೇ ಆಯ್ತು ಈಗ? ಇದು ಖಾಲಿ ಆದ್ರೆ ಹೊಸದನ್ನ ತಂದ್ಕೊಡೋದು ನಿನ್ನ ತಂಗಿ ದೀಪುನೇನೆ. ತಂದ್ ಕೊಟ್ಮೇಲೆ ಅದು ನಂದು. ಇವಳ್ಯಾಕ್ ಮತ್ತೆ ಮುಡ್ತಾಳೆ? ಈ ನಿನ್ ತಂಗಿ ನಿನ್ಗೋಸ್ಕರ ಏನ್ ಮಾಡಿದಾಳೆ ಅಂತ ಗೊತ್ತಾ ನಿನ್ಗೆ? ಪೊಲೀಸಪ್ಪ ಯಾಕೋ ತುಂಬಾ ಗರಂ ಆಗಿದ್ದಾರೆ. ಯಾಕ್ರಿ, ಏನಾಯ್ತು ಒಂಥರ ಇದ್ದೀರಲ್ಲ? ಇವತ್ತು ಪೊಲೀಸ್ ಸ್ಟೇಷನ್ಗೆ ಇಬ್ರು ದಂಪತಿಗಳು ಬಂದಿದ್ರು. ಮಗಳು ಕಳೆದೋಗಿದ್ದಾಳೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ರು. ಆ ಹುಡುಗಿನೋ ಯಾವೊಂದೋ ಜೊತೆ ಓಡ ಹೋಗಿದ್ಲು. ನಾವು ಕಷ್ಟಪಟ್ಟು ಆ ಹುಡುಗಿನ ಸ್ಟೇಷನ್ ಕರ್ಕೊಂಡ್ ಬಂದ್ರೆ ಆ ಹುಡುಗಿ ಏನು ಹೇಳಬೇಕು? ನಾನು ಅಪ್ಪ ಅಮ್ಮನ ಜೊತೆ ಹೋಗಲ್ಲ, ಪ್ರೀತಿಸಿದ ಹುಡುಗನ ಜೊತೆನೇ ಹೋಗ್ತೀನಿ ಅಂತ ಹೇಳ್ತಾಳಲ್ಲ. 20 ವರ್ಷ ಇವ್ರನ್ನ ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಯಾವೊಂದೋ ಹಿಂದೆ ಓಡೋಗ್ಬಿಟ್ಟು ಪ್ರೀತಿ ಅಂತಾರಲ್ಲ, ಅದನ್ನ ಪ್ರೀತಿ ಅಂತಾರ, ಸ್ವಾರ್ಥ ಸ್ವಾರ್ಥ ಅಂತಾರೆ. ಹೆಣ್ಮಕ್ಳು ಏನೋ. ಆದ್ರೆ ನನ್ನ ಮಕ್ಕಳು ಹಾಗಲ್ಲ. ಒಬ್ಬಳು ಚಿನ್ನ ಆದ್ರೆ ಇನ್ನೊಬ್ಬಳು ವಜ್ರ. ಒಬ್ಳು ಹುಣ್ಣಿಮೆ, ಇನ್ನೊಬ್ಳು ಅಮಾವಾಸ್ಯೆ. ಅವರಿಬ್ರು ರೂಪದಲ್ಲಿ ಭಿನ್ನ ಆಗಿರಬಹುದು, ಆದ್ರೆ ಗುಣದಲ್ಲಿ ಚಿನ್ನ. ನಾನೊಬ್ಬ ನಿಯತ್ತಿನ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಪಡ್ತೀನೋ, ಒಳ್ಳೆ ಅಪ್ಪ ಅಂತ ಅನ್ನಿಸ್ಕೊಳಕ್ಕೂ ಅಷ್ಟೇ ಹೆಮ್ಮೆ ಪಡ್ತೀನಿ. ಇಷ್ಟು ದಿನ ಆಯ್ತು ನಮ್ಮ ರೂಪ ಆಗ್ಲಿ ದೀಪ ಆಗ್ಲಿ ಅವನ ಜೊತೆ ಓಡಾಡ್ತಿದ್ರು, ಇವನ್ ಜೊತೆ ಓಡಾಡ್ತಿದ್ಲು ಅಂತ ಒಂದೇ ಒಂದು ಸಣ್ಣ ಕಂಪ್ಲೇಂಟು ನಾನು ಕೇಳಲಿಲ್ಲ. ಹಲೋ ಅರವಿಂದ್, ಪದೇ ಪದೇ ಫೋನು ಮೆಸೇಜ್ ಮಾಡಬೇಡಿ. ಅಪ್ಪ ಅಮ್ಮನ್ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಐ ಲವ್ ಯು ಸೋ ಮಚ್ ಅರವಿಂದ್. ಓಕೆ, ಬಾಯ್. ದೀಪ, ರೂಪ, ನೀವಿಬ್ರು ನನ್ನ ನಂಬಿಕೆಯ ಮುದ್ದಿನ ಮಕ್ಕಳು. ನಿಮ್ಮಿಬ್ಬರನ್ನ ನಾನು ತುಂಬಾ ನಂಬ್ತೀನಿ. ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ದೀಪ, ರೂಪ. ನಾನು ಹಾಕಿದ ಗೆರೆನ ಯಾವತ್ತೂ ದಾಟದೇ ಇರುವಂತ ನಿಷ್ಠಾವಂತ ಮಕ್ಕಳು. ಚಿರುಪುಟ್ಟ,
ನಿನ್ನನ್ನು ಹೀಗೆ ಒಂದೇ ಒಂದ್ಸಲ ತಬ್ಕೋಬೇಕು ಅಂತ ಆಸೆ ಕಣೋ. ಅವಕಾಶ ಕೊಡ್ತೀಯ? ನೀನೇ ಪುಣ್ಯ ಮಾಡಿದ್ಯಾ, ಯಾವಾಗ್ಲೂ ನನ್ನ ಮಗನ ಕೈ ಹಿಡ್ಕೊಂಡೇ ಇರ್ತೀಯ. ಆದ್ರೆ ನಾನು ಅಷ್ಟು ಪುಣ್ಯ ಮಾಡಿಲ್ಲ. ಅದು ನೀರಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೆ ಅಂತ ಕೆಲ್ಸದವ್ರು ಇದಾರಲ್ಲ. ಚಿರು, ನಾಳೆ ಹೆಣ್ಣೋಡೋ ಶಾಸ್ತ್ರಕ್ಕೆ ನಾವು ಹೋಗ್ತೀವಲ್ಲ, ಎಷ್ಟೊತ್ತಿಗೆ ಗೊತ್ತಿಲ್ಲ. ಚಿರು, ಅದು ಹುಡುಗಿ ನೋಡಿ, ನಂಗೆ ಸ್ವಲ್ಪ ಕೆಲಸಗಳಿದೆ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಏನ್ ಚಿರು, ಎಂಪ್ಲಾಯೀಸ್ ಹತ್ರ ಬಾಸ್ ಮಾತಾಡ್ದ ಹಾಗೆ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ಯಲ್ಲ. ನನ್ನ ಅಪ್ಪ ಕಣೋ, ಒಂದೇ ಒಂದ್ಸಲ ಆದ್ರೂ ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನನಗೆ ಅನ್ಸಲ್ವಾ? ಅನಿಸ್ತಿತ್ತು ಚಿಕ್ಕವನಿದ್ದಾಗ ನಿನ್ ಜೊತೆ ಸುತ್ತಾಡ್ಬೇಕು, ಆಟ ಆಡ್ಬೇಕು, ನಿನ್ ಕೈಲಿ ಕೈ ತುತ್ತು ತಿನ್ಬೇಕು ಅಂತ ಏನೇನೋ ಅನಿಸ್ತಾ ಇತ್ತು. ನಿನ್ ಮನೆ ಬಂದ ತಕ್ಷಣ ಅಪ್ಪ ಅಪ್ಪ